ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಸರ್ ಎಂ ವಿಶ್ವೇಶ್ವರ ಲೇಔಟಲ್ಲಿರುವಂತಹ 3040 ಈಸ್ಟ್ ಫೇಸಿಂಗ್ 3600 ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ ಇರುವಂತಹ ಒಂದು ಅದ್ಭುತವಾದಂತಹ ಮನೆಯನ್ನು ತಂದಿದ್ದೀನಿ. ಇದು ಈ ಮನೆಯ ಎಲಿವೇಶನ್ ವೀಕ್ಷಕರೇ, ನೋಡ್ತಾ ಇದ್ದಾರಲ್ಲ, ಒಂದು ಬ್ಯೂಟಿಫುಲ್ ಎಲಿವೇಶನ್ ಇರೋಂಥ ಮನೆ. ಹಾಗೆ ಎಂಟ್ರೆನ್ಸ್ ನೋಡಿ, ಇದು ಎಂಟ್ರೆನ್ಸ್ ಗೇಟ್. ಹಾಗೆ ಇದು ರೋಡ್ ಬಂದು 30 ಫೀಟ್ ಇದೆ. ಈ ಕಡೆ 30 ಫೀಟ್ ಇದೆ ವೀಕ್ಷಕರೇ. ಮನೆ ಎಂಟ್ರೆನ್ಸ್ ನೋಡ್ತಾ ಇದೀವಲ್ಲ, ಇದು ಎಂಟ್ರೆನ್ಸ್ ಗೇಟ್. ಒಳ್ಳೆ MS ಒಳ್ಳೆ ಕೇಜ್ ಇರೋಂಥ ಗೇಟ್ ಇದೆ. ಹಾಗೆ HPL ಶೀಟ್ ಇಲ್ಲಿ ಡಿಸೈನ್ ಮಾಡಿದ್ರೆ ಇರುತ್ತೆ. ಇದೆಲ್ಲ TNC ಕಟ್ಟಿಂಗ್ ಡಿಸೈನ್ ಇರೋದ್ರಿಂದ MS ಗೇಟ್ ಆಗಿರುತ್ತೆ. ಇದು ಮನೆಯ ಪಾರ್ಕಿಂಗ್ ಏರಿಯಾ. ನೀವು ಆರಾಮಾಗಿ ಟೂ ಕಾರ್ಸ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ನೋಡಿ, ವಿಶಾಲವಾದಂಥ ಪಾರ್ಕಿಂಗ್ ಏರಿಯಾ. ಹಾಗೆ ಇಲ್ಲಿ ನಿಮಗೆ ಬೋರ್ವೆಲ್ ಇದೆ. ಬೋರ್ವೆಲ್ ಕೂಡ ನಿಮಗೆ 3 ಇಂಚಸ್ ವಾಟರ್ ಬಂದಿದೆ. ಹಾಗೆ ಇಲ್ಲಿ ಬಂದ್ರು ವೀಕ್ಷಕರೇ, ಇಲ್ಲಿ ಕಾವೇರಿ ಕನೆಕ್ಷನ್ ಇದೆ. ನೀವು ಮೀಟರ್ ಹಾಕ್ಸ್ಕೊಬೇಕು. ಹಾಗೆ ಇಲ್ಲಿ 10,000 ಲೀಟರ್ ಇಡಿ ಅಂತ ಪಂಪ್ ಇದೆ. ಇದು ಕಂಪ್ಲೀಟ್ಲಿ ಒಂದು ನಿಮಗೆ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಹಾಗೆ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಹೌಸ್ ಕೂಡ ಮಾಡಿದ್ದಾರೆ, ರೆಂಟಲ್ ಪರ್ಪಸ್ ಹಾಗೆ ಸೇಫ್ಟಿಗೋಸ್ಕರ 1 BHK ಒಂದು ಮನೆಯನ್ನ ಮಾಡಿದ್ದಾರೆ. ನೋಡಿ, ಕಂಪ್ಲೀಟ್ ಎಂಟ್ರೆನ್ಸ್ ಆಗ್ತಂಗೆ ಫುಲ್ ಟೀಕ್ ಡೋರು. ಎಲ್ಲೂ ಕೂಡ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಇಂಟೀರಿಯರ್ ನಡೀತಾ ಇದೆ, ಕಂಪ್ಲೀಟ್ ಆಗಲು ಸಿದ್ಧತೆ. ಇದು 1 BHK ಹೌಸ್ ರೆಂಟಲ್ ಪರ್ಪಸ್ ಮಾಡಿರೋದು. ಹಾಗೆ ಇಲ್ಲಿ ನೋಡಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ಯಾಸೇಜ್, ಸುತ್ತ ಪ್ಯಾಸೇಜ್ ಬಿಟ್ಟಿದ್ದಾರೆ. ಹಾಗೆ ಈ ಸೈಡ್ ಕೂಡ ಪ್ಯಾಸೇಜ್ ಅನ್ನ ಬಿಟ್ಟಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ ವೀಕ್ಷಕರ. ಫ್ಲೋರಿಂಗ್ ನೋಡ್ತಾ ಇದ್ರಲ್ಲ, ಆಂಟಿಕ್ ಟೈಲ್ಸ್ ಅನ್ನ ಇವರು ವೆಟ್ರಿಫೈಡ್ ಅನ್ನ ಯೂಸ್ ಮಾಡಿದ್ದಾರೆ. ಬನ್ನಿ, ನಾನು ಇವಾಗ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೇನೆ. ಇದು ನೋಡ್ತಾ ಇದ್ರೆ ಎಂಟ್ರಿ ಆಗ್ತಿದ್ದಂಗೆ ಒಂದು ವಿಶಾಲವಾದಂತ ಸ್ಟೆಪ್ ಏರಿಯಾ. 3.5 ಫೀಟ್, ಮೋರ್ ದನ್ 3.5 ಫೀಟ್ ಇದೆ, ನಿಯರ್ಲಿ 4 ಫೀಟ್ ಇದೆ. ಹಾಗೆ ಇಲ್ಲಿ ಸೇಫ್ಟಿಗೆ SS ಡ್ರಿಲ್ ಅನ್ನ ಇವರು ಹಾಕಿದ್ದಾರೆ. ನೋಡಿ ಎಷ್ಟು ವಿಶಾಲವಾಗುತ್ತೆ. ಹಾಗೆ ಕೊಟ್ಟಿದ್ದೇನೆ ಎಂಟ್ರೆನ್ಸ್ ಪೋರ್ಟಿಕಲ್ ವಿಶಾಲವಾಗುತ್ತೆ. ಇಲ್ಲಿ ನೋಡಿ, ಅದು ಗ್ಲಾಸ್, SS ಗ್ಲಾಸ್ ಅನ್ನ ಹಾಕಿ, SS ರೈಲಿಂಗ್ಸ್ ಅನ್ನ ಹಾಕಿ, ಇಲ್ಲಿ ತಫಾನ್ ಗ್ಲಾಸ್, ತಫಾನ್ ಗ್ಲಾಸ್ ಹಾಕಿದ್ದಾರೆ. ಹಾಗೆ ನಾವು ಎಂಟ್ರಿ ಆಗ್ತೀವಿ ಮನೆಗೆ. ಇದು ಮೇನ್ ಡೋರ್ ವೀಕ್ಷಕರೇ. ನೋಡ್ತಾ ಇದ್ರಲ್ಲ, ಕಂಪ್ಲೀಟ್ಲಿ ಶಟರ್ ಅಂಡ್ ಡೋರ್ ಬೋತ್ ಏನಿದೆ ನಿಮಗೆ ಟೀಕ್ ವುಡ್ ಬರುತ್ತೆ. ಎಲ್ಲ ಬರ್ಮಾ ಟೀಕ್ ಇದೆ ವೀಕ್ಷಕರೇ. ಒಂದು ಒಳ್ಳೆ ಡಿಸೈನ್ ಇರೋಂಥ ಟೀಕ್ ವುಡ್ ಡೋರ್ ಆಗಿದೆ. ಹಾಗೆ ಶಟರ್ ಕೂಡ ನಿಮಗೆ ಮೋರ್ ದನ್ 9 ಇಂಚಸ್ ಇದೆ ಶಟರ್ಸ್. ಇದು ವಿಂಡೋಸ್ ಕೂಡ ನೋಡಿ, ಇದು ಶಟರ್ಸ್ ಏನಿದೆ ಎಲ್ಲ ಒಂದು ನಿಮಗೆ ಬರ್ಮಾ ಟೀಕ್ ಆಗಿದೆ. ಇದು 8 ಫೀಟ್ಸ್ ಹೈಟ್ ಇರೋಂಥ, 8 ಫೀಟ್ ಹೈಟ್ ಇರೋಂಥ ಗಾಡಿ ಬೆಳಕಂತ ದೊಡ್ಡ ವಿಂಡೋವನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಲಿವಿಂಗ್ ಏರಿಯಾ ವೀಕ್ಷಕರೇ. ನೋಡಿ ಎಷ್ಟು ವಿಶಾಲವಾದಂಥ ಲಿವಿಂಗ್ ಏರಿಯಾ ಇದೆ. ಹಾಗೆ ಇಲ್ಲಿ ಕೂಡ ವಿಂಡೋವನ್ನ ಪ್ರೊವೈಡ್ ಮಾಡಿದೆ. ಇದು ಕೂಡ 7 ಫೀಟ್ ಹೈಟ್ ಇರೋಂಥ ವಿಂಡೋ. ಇದು ಟಿವಿ ಕ್ಯಾಬಿನೆಟ್ ವೀಕ್ಷಕರೇ. ನೋಡ್ತಾ ಇದ್ರಲ್ಲ, ಒಂದು ಒಳ್ಳೆ ಟಿವಿ ಕ್ಯಾಬಿನೆಟ್ ಅನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕೆಳಗಡೆ ಸ್ಟೋರೇಜ್ ಯೂನಿಟ್ ಕೂಡ ಇವರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬನ್ನಿ, ಇದು ಡೈನಿಂಗ್ ಹಾಲು. ಎಷ್ಟು ವಿಶಾಲವಾದಂಥ ಡೈನಿಂಗ್ ಹಾಲ್ ಇದೆ. ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, UPS ಪಾಯಿಂಟ್ ಇದೆ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಇದೆ. ಈ ಫ್ಲೋರ್ ಅಲ್ಲಿ ಒಂದು ಕಾಮನ್ ವಾಶ್ರೂಮ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇದು ಪೂಜಾ ರೂಮ್. ಮನೆಗೆ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಪೂಜಾ ರೂಮ್. ನೋಡಿ, ಬ್ಯೂಟಿಫುಲ್ ಆಗಿರೋಂಥ ಪೂಜಾ ರೂಮ್ ಇದೆ. ನಿಮಗೆ ಸುತ್ತ ಗ್ಲಾಸ್ ಬರುತ್ತೆ. ಡೋರ್ಸ್ ಕೂಡ ಟೀಕ್ ವುಡ್ ವಿತ್ ಗ್ಲಾಸ್ ಇದೆ, ಗ್ಲಾಸ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಪೂಜಾ ವರಾಂಡ ಬರುತ್ತೆ. ಹಾಗೆ ನೀವು ಮೇಲ್ಗಡೆ ನೋಡ್ತಿದ್ರೆ ಫಾಲ್ ಸೀಲಿಂಗ್ ನೋಡ್ತಾ ಇದ್ರಲ್ಲ, ವಿತ್ ಲೈಟಿಂಗ್ ಕಮ್ POP ಆಗಿದೆ. ಒಂದು ಒಳ್ಳೆ ಡಿಸೈನ್ ಇರುವಂತ POP ವಿತ್ ಲೈಟಿಂಗ್, ವಾರ್ಮ್ ಲೈಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲಾ ಕಡೆ ಟೀಕ್ ವುಡ್ ಅನ್ನೇ ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಇದು ಈ ಮನೆಯ ಕಿಚನ್ ಏರಿಯಾ. ಒಂದು ಒಳ್ಳೆ ಡಿಸೈನ್ ಇರೋದು ಅಕ್ರಾಲಿಕ್ ಶೀಟ್ಸ್ ಅಲ್ಲಿ ಯೂಸ್ ಮಾಡಿರೋಂಥ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಬಂದಿದೆ. ಎಲ್ಲ ಸಾಫ್ಟ್ ವುಡ್ ಅನ್ಸುತ್ತೆ. ಮತ್ತೆ ಇದ್ರೆಲ್ಲ ಎಲ್ಲ ಸಾಫ್ಟ್ ವುಡ್ ಅನ್ಸುತ್ತೆ. ಹಾಗೆ ಫಿಟ್ಟಿಂಗ್ಸ್ ಎಲ್ಲ ಹಂಗೆ ಜಾಗವಾಗಿ ಬರುತ್ತೆ ವೀಕ್ಷಕರೇ. ನೋಡಿ, ಮೇಲ್ಗಡೆ ಕೂಡ ಸ್ಟೋರೇಜ್ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಎಲ್ಲ ಕಡೆ ಇದು ಕೂಡ ಯುಟಿಲಿಟಿ ಡೋರ್ ಕೂಡ ಎಷ್ಟು ಅದ್ಭುತವಾಗಿದೆ ನೋಡ್ತಾ ಇದ್ರಲ್ಲ. ಇದು ಕೂಡ ಟೀಕ್ ವುಡ್ ಆಗಿದೆ. ಯುಟಿಲಿಟಿ ಸ್ಪೇಸ್ ನಿಮಗೆ 3 ಫೀಟ್ ಸ್ಪೇಸ್ ಇದೆ, 3/8 ಸ್ಪೇಸ್ ಇದೆ. ಹಾಗೆ ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಅನ್ನ ಇವರು ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಕೂಡ ಇದೆ. ಇದು ಗೆಸ್ಟ್ ರೂಮ್ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ರೀಸೆಂಟ್ ಸ್ಪೇಸ್ ಇರುವಂತ ಗೆಸ್ಟ್ ರೂಮ್ ವಿತ್ ಅಟ್ಯಾಚ್ಡ್ ಕಾರ್ಡ್ ವಿಂಡೋ ನೋಡ್ತಾ ಇದ್ರಲ್ಲ, ಎಲ್ಲ ಟೀಕ್ ವುಡ್. ಇದು ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ ಆಗಿರುತ್ತೆ ವೀಕ್ಷಕರೇ. ಸ್ಲೈಡಿಂಗ್ ಡೋರ್ ಅಂತ ವಾರ್ಡ್ರೋಬ್. ಹಾಗೆ ಡೋರ್ ನೋಡಿ, ಇದು ಟೀಕ್ ವುಡ್ ಡೋರ್ಸ್ ಆಗಿರುತ್ತೆ, ಕಂಪ್ಲೀಟ್ಲಿ ಟೀಕ್ ವುಡ್ ಆಗಿದೆ. ಹಾಗೆ ಫ್ಲೋರಿಂಗ್ಸ್ ಬಗ್ಗೆ ಮಾತಾಡಬೇಕು. ಇದು
ಗ್ರಾನೈಟ್ ಒಂದು ಒಳ್ಳೆ ಹೇಳಿದಂಥ ಗ್ರಾನೈಟ್ ಇವರು ಹಾಕಿದ್ದಾರೆ. ಹಾಗೆ ಸ್ಟೆಪ್ಸ್ ನೋಡಿ ಒಳಗಡೆ ಸ್ಟೆಪ್ಸ್ ಇದು ಫಸ್ಟ್ ಫ್ಲೋರ್ ಇಂದ ಸೆಕೆಂಡ್ ಫ್ಲೋರ್ ಹೋಗೋ ಸ್ಟೆಪ್ಸ್. ಇದು ಕೂಡ ವಿಶಾಲವಾಗಿದೆ. ಇಲ್ಲಿ ಕೂಡ ಸೇಫ್ಟಿಗೆ SS ಗ್ರಿಲ್ಸ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ನಾವಿವಾಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ಸೆಕೆಂಡ್ ಫ್ಲೋರ್ ಬರ್ತಿದ್ದಂಗೆ ಹಿಂಗೆ ನೋಡಿ ಇಲ್ಲೊಂದು ಹಾಲ್, ಮಿನಿ ಹಾಲ್ ಅನ್ನು ಇವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಡೈರೆಕ್ಟ್ ಸನ್ಲೈಟ್ಗೆ ಕೆಳಗಡೆ ಬರೋದಕ್ಕೆ ಮೇಲ್ಗಡೆ ನಿಮ್ಗೆ ಡಬಲ್ ಲೈಟ್ ಮಾಡಿ SS ಅನ್ನು ನೀವು ಟಫನ್ ಗ್ಲಾಸ್ ಅನ್ನು ಹಾಕಿದ್ದಾರೆ. ಮೇಲ್ಗಡೆ ಟಫನ್ ಗ್ಲಾಸ್ ಅನ್ನ ಹಾಕಿ ನಿಮ್ಗೆ ಇಲ್ಲಿ ಬಿಲ್ಡಿಂಗ್ ಅನ್ನು ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಬೆಳೆಸಿರುತ್ತೆ. ಇಲ್ಲಿ ಚಿಕ್ಕ ಮಿನಿ ಹಾಲ್ ಇದೆ. ಹಾಗೆ ಇಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಈ ಮನೆಯ ಮೊದಲನೇ ಮಾಸ್ಟರ್ ಬೆಡ್ರೂಮ್. ತುಂಬಾ ಸ್ಪೇಷಿಯಸ್ ಆಗಿರೋಂಥ ಸ್ಪಾಟ್ ಇರೋಂಥ ರೂಮ್ ಆಗಿರುತ್ತೆ. ಹಾಗೆ ಫಾಲ್ ಸೀಲಿಂಗ್ ನೋಡ್ತಾ ಇದ್ರಿಲ್ಲ, ಬ್ಯೂಟಿಫುಲ್ ಆಗಿದೆ. ಹಾಗೆ ವಿಂಡೋ ಕೂಡ ದೊಡ್ಡದಾಗಿದೆ. ಇದು ಸ್ಟಡಿ ಟೇಬಲ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಒಂದು ವಾಕಿಂಗ್ ವಾರ್ಡ್ರೋಬ್ ಅನ್ನ ಕೊಟ್ಟಿದ್ದಾರೆ. ಅದು ಡ್ರೆಸ್ಸಿಂಗ್ ಟೇಬಲ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಲೈಡಿಂಗ್ ಡೋರ್ ಇರುವಂತ ವಾರ್ಡ್ರೋಬ್ ಆಗಿರುತ್ತೆ ವೀಕ್ಷಕರೇ. ಮೇಲ್ಗಡೆ ಕೂಡ ಸ್ಟೋರೇಜ್ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಈ ರೂಮ್ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಎಲ್ಲ ಜಾಗ ಮತ್ತೆ ಸರಾ ಫಿಟ್ಟಿಂಗ್ಸ್ ಬರುತ್ತೆ. ಟೀ ಕುಡ್ ಡೋರ್ ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಡೋರ್ ಆಗಿರುತ್ತೆ. ಸ್ಟೆಟರ್ಸ್ ಬಂದು ಟೀ ಕುಡ್ ಆಗಿದೆ. ಡೋರ್ ಮಾತ್ರ ವಾಟರ್ ಪ್ರೂಫ್ ಆಗಿರುತ್ತೆ. ಸ್ವಿಚಸ್ ಎಲ್ಲ ಚೆನ್ನಾಗಿದೆ. ಪ್ರೀಮಿಯಂ ಸ್ವಿಚಸ್ ಅನ್ನ ಹಾಕಿದ್ದಾರೆ. ಇದು ಕೂಡ ಈ ನೋಡಿ ಶಟರ್ಸ್ ಮತ್ತೆ ಡೋರ್ ಟೀ ಕುಡ್ ಆಗಿರುತ್ತೆ. ಇದು ಈ ಮನೆಯ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಹಾಕಿದಂಗೆ ಒಂದು ಸ್ಟಡಿ ಟೇಬಲ್ ಇದೆ. ಹಾಗೆ ಫಿಕ್ಸ್ಡ್ ಕಾಟ್ ಮೇಲ್ಗಡೆ POP ಆಗಿದೆ. ಹಾಗೆ ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾಕಿಂಗ್ ವಾರ್ಡ್ರೋಬ್, ಸ್ಲೈಡಿಂಗ್ ಡೋರ್ಸ್ ಇದೆ ನೋಡಿ. ವಾರ್ಡ್ರೋಬ್ ಎಲ್ಲ ಏನು ಸ್ಲೈಡಿಂಗ್ ಡೋರ್ಸ್ ಇದೆ. ನಿಮಗೆ ನೋಡ್ತಿದ್ರೆ ಮೇಲ್ಗಡೆ ಕೂಡ ಸ್ಟೋರೇಜ್ ಯೂನಿಟ್ ಅನ್ನು ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಾಗೆ ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ವಾಶ್ರೂಮ್ ಡೋರ್ ನೋಡಿ. ಇದು ಶಟರ್ಸ್ ಮಾತ್ರ ಟೀಕೂಡಲ್ ಆಗಿದೆ. ಹಾಗೆ ಈ ರೂಮ್ಗೆ ಬಾಲ್ಕನಿ ಇದೆ ನೋಡಿ. ಒಂದು ವಿಶಾಲವಾದಂಥ ಬಾಲ್ಕನಿಯನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಸಂಜೆ ಟೈಮ್ ಕುಡಿಯೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಅಂತ ಹೇಳ್ಬೋದು. ಒಂದು ಒಳ್ಳೆ ವ್ಯೂ ನೋಡಿಕೊಂಡು ನಾವಿಲ್ಲಿ ಕಾಫಿ ಟೀ ಕುಡಿತಾ ಮನೆ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಇದು ಈ ಮನೆಯ 3ನೇ ರೂಮ್. ಹಾಗೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ನಾವಿವಾಗ ಸೆಕೆಂಡ್ ಫ್ಲೋರ್ ಇಂದ ನೋಡ್ತಾ ಇದ್ದಿಲ್ಲ, ಥರ್ಡ್ ಫ್ಲೋರ್ ಹೋಗ್ತಾ ಇದೀವಿ. ಥರ್ಡ್ ಫ್ಲೋರ್ ಹೋಗ್ತೀವಿ. ಇಲ್ಲೂ ಕೂಡ ಅಷ್ಟೇ ವಿಶಾಲವಾದಂಥ ಸ್ಟೆಪ್ಸ್, ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಥರ್ಡ್ ಫ್ಲೋರ್ ಬರ್ತಿದ್ದಂಗೆ ಇಲ್ಲೂ ಕೂಡ ಒಂದು ರೂಮ್ ಅನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು 4ನೇ ಬೆಡ್ರೂಮ್. ಹಾಗೆ ಥರ್ಡ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಇದು ವಿಶಾಲವಾದಂಥ ರೂಮ್. ವಾರ್ಡ್ರೋಬ್ ನೋಡಿ ಅಷ್ಟೇ ಅದ್ಭುತವಾಗಿದೆ. ಎಲ್ಲ ಓಪನ್ ವಾರ್ಡ್ರೋಬ್. ಇದು ಬಂದು POP ಆಗಿದೆ. ಇದು ಫಿಕ್ಸ್ಡ್ ಕಿಂಗ್ ಸೈಜ್ ಕಾಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಇದು ವಿಂಡೋ ಟೀ ಕುಡ್ ಆಗಿದೆ ವೀಕ್ಷಕರೇ. ಇದು ಸ್ಟಡಿ ಟೇಬಲ್. ಹಾಗೆ ನೋಡಿ ಇಲ್ಲಿ ನೀವು ಜಕ್ಕೂಸಿ ಕೂಡ ಹಾಕ್ಸ್ಬೋದು. ಅಷ್ಟು ದೊಡ್ಡದಾದಂಥ ವಿಶಾಲವಾದಂಥ ಇಲ್ಲಿ ನೀವು ಜಕ್ಕೂಸಿಯನ್ನು ಫಿಟ್ ಮಾಡ್ಕೋಬಹುದು. ಡ್ರೈ ಏರಿಯಾ, ವೆಟ್ ಏರಿಯಾ ಪಾರ್ಟಿಷನ್ ಕೂಡ ಮಾಡ್ಕೋಬಹುದು. ಇದು ವಾಟರ್ ಪ್ರೂಫ್ ಡೋರ್ ವಿತ್ ಟೀ ಕುಡ್ ಶಟರ್. ಹಾಗೆ ಇದು ವರಾಂಡ, ಮನೆ ಮೇಲ್ಗಡೆ ಜಾಗ ನೋಡ್ತಾ ಇದ್ರಲ್ಲ, ತುಂಬಾ ಸ್ಪೇಷಿಯಸ್ ಆಗಿದೆ. ಹಾಗೆ ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಇಲ್ಲಿ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇದು ಡೈರೆಕ್ಟ್ಲಿ ಲಿವಿಂಗ್ ಏರಿಯಾಗೆ, ಪೂಜಾ ರೂಮ್ಗೆ ಹೋಗುತ್ತೆ ಇಲ್ಲಿಂದ ಬೆಳಕು. ಹಾಗೆ ವಾಷಿಂಗ್ ಏರಿಯಾ ಇದೆ. ಮೇಲ್ಗಡೆ ಬಂದು ನಿಮಗೆ ಇದು ಮೇಲ್ಗಡೆ ಟೆರೇಸ್ಗೆ ಹೋಗುತ್ತೆ. ಟೆರೇಸಲ್ಲಿ ನಿಮಗೆ 2000 ಲೀಟರ್ಸ್ ಟ್ಯಾಂಕ್ ಇದೆ. ಹಾಗೆ ಸೋಲಾರ್ ಇದೆ. ಬ್ಯೂಟಿಫುಲ್ ಏರಿಯಾ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ಈ ಮನೆ ಇಷ್ಟ ಆಗಿದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮ ಮನೆ ತೋರಿಸ್ತೀನಿ. ಧನ್ಯವಾದ.